ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕನ್ನಡ ವ್ಯಾಕರಣ ಸರಣಿಯ ಅಧ್ಯಾಯ 2 ಕನ್ನಡ ವರ್ಣಮಾಲೆ. ಏನು ಕನ್ನಡ ವರ್ಣಮಾಲೆ ಅಂದರೆ, ನಾವು ಜನರಲಾಗಿ ನಾವು ದಿನನಿತ್ಯ ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ತುಂಬ ಹಲವಾರು ವಾಕ್ಯಗಳಿಂದ ಕೂಡಿರ್ತವೆ. ಅದೇ ರೀತಿ ಆ ವಾಕ್ಯಗಳು ಪದಗಳಿಂದ ಮಾಡಲ್ಪಟ್ಟಿರ್ತವೆ, ಆ ಪದಗಳು ಅಕ್ಷರಗಳಿಂದ ಕೂಡಿರ್ತವೆ. ಈ ಕನ್ನಡದ 50 ಅಕ್ಷರಗಳೇ ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರೀತಾರೆ. ಓಕೆನಾ? ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆ. ನೆಕ್ಸ್ಟ್, ಇದು ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಎಲ್ಲಿಂದ? ಅ, ಆ, ಇ, ಉ, ರು, ರು, ಎ, ಐ, ಓ, ಔ, ಅಂ, ಅಹ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ. ಇದಿಷ್ಟು ಬಂದ್ಬಿಟ್ಟು ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರಗಳು. ಇಲ್ಲಿ ನಿಮಗೆ ಗೊತ್ತು, ಕನ್ನಡ ವರ್ಣಮಾಲೆಯಲ್ಲಿ 50 ಅಕ್ಷರಗಳಿವೆ. 50 ಅಕ್ಷರಗಳಿವೆ. ಆದರೆ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ 49 ಅಂತ ನೋಡಿರ್ತೀವಿ. ಏನಕ್ಕೆ 49 ಅಂದರೆ, ಈ ಒಂದು 2ನೇ ರು ನಾವು ಬಳಕೆಯಲ್ಲಿ ಇರಲ್ಲ. ಅತಿ ಹೆಚ್ಚು ನಾವು ದಿನನಿತ್ಯ ಬಳಕೆಯಲ್ಲಿ ಈ 2ನೇ ರುನ ಬಳಸಲ್ಲ. ಆದ್ದರಿಂದ ಇದನ್ನು ಬಿಟ್ಟು ನೋಡಿದಾಗ ನಮಗೆ ಒಟ್ಟು 49 ಅಕ್ಷರಗಳಿವೆ ಅಂತ. ಓಕೆ, ಈಗ ವರ್ಣಮಾಲೆಯನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಓಕೆ, ಏನೇನು? ಸ್ವರಗಳು, ವ್ಯಂಜನಗಳು, ಯೋಗವಾಹಕ ಅಂತ ವಿಂಗಡಿಸಿದ್ದಾರೆ. ಅದರಲ್ಲಿ ಮೊದಲಿಗೆ ಸ್ವರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಅಂತೀವಿ. ಓಕೆ, ಆ ಸ್ವರಗಳನ್ನು ಮತ್ತೆ 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಏನು? ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಏನು ಹ್ರಸ್ವಸ್ವರ ಅಂದರೆ, 1 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವಸ್ವರ ಅಂತೀವಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರ ಅಂತೀವಿ. 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಪ್ಲುತಸ್ವರ ಅಂತೀವಿ. ಈಗ ಇದರಲ್ಲಿ ಸ್ವರಗಳು, ಹ್ರಸ್ವಸ್ವರ ಯಾವುವು, ದೀರ್ಘಸ್ವರ ಯಾವುವು ಅಂತ ನೋಡೋಣ. ಇಲ್ಲಿ ಏನು ನಾನು ಯೆಲ್ಲೋ ಕಲರಲ್ಲಿ ರೌಂಡ್ ಅಪ್ ಮಾಡಿದ್ದೀನಿ, ಇವೆಲ್ಲ ಹ್ರಸ್ವಸ್ವರ. 1 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಪದಗಳಿವು. ಆ, ಇ, ಉ, ರು, ಎ, ಓ. ಒಟ್ಟು ಹ್ರಸ್ವಸ್ವರ ಎಷ್ಟು? 6. ಓಕೆ, ನೆಕ್ಸ್ಟ್ ಅದೇ ರೀತಿ ಮಾರ್ಕ್ ಮಾಡಿದಿರೋವೆಲ್ಲ ದೀರ್ಘಸ್ವರ. ಆ, ಇ, ಉ, ಎ, ಐ, ಓ, ಔ. ಎಷ್ಟಾಯಿತು? ದೀರ್ಘಸ್ವರ 7. 6 + 7 ಎಷ್ಟಾಯಿತು? 13. ಸ್ವರಗಳು ಒಟ್ಟು 13. ಆಯಿತಾ? ಹ್ರಸ್ವಸ್ವರ ಅಂದ್ರೇನು, ದೀರ್ಘಸ್ವರ ಅಂದ್ರೇನು ಅಂತ ಗೊತ್ತಾಯಿತು. ಪ್ಲುತಸ್ವರ ಅಂದ್ರೇನು ಹಾಗಾದರೆ ಅಂತ ನಿಮಗೆ ಅನ್ನಿಸ್ಬೋದು. ಪ್ಲುತಸ್ವರ ಅಂದ್ರೇನು ಅಂದರೆ, ನೀವು ಕೆಲವೊಂದು ಸತಿ ಓದಬೇಕಾದ್ರೆ ನೋಡಿರ್ತಾರೆ, ಬುಕ್ಗಳಲ್ಲಿ ಅಣ್ಣ ಅಂತ ಬರೆದ್ಬಿಟ್ಟು ಎಸ್ ಅಂತ ಹಾಕಿರ್ತಾರೆ. ಅಯ್ಯೋ ಅಂತ ಬರೆದ್ಬಿಟ್ಟು ಎಸ್ ಅಂತ ಹಾಕಿರ್ತಾರೆ. ಏನು ಇದು ಇದರ ಅರ್ಥ ಏನು ಅಂದರೆ, ಎಳೆದು ಹೇಳಿ ಅಂತ. ಈಗ ಇಲ್ಲಿ 1 ಮಾತ್ರ ಕಾಲದಲ್ಲಿ ಹೇಳುವಾಗ, ಅಲ್ಲ, ಹ್ರಸ್ವಸ್ವರನ 1 ಮಾತ್ರ ಕಾಲದಲ್ಲಿ ಹೇಳ್ತೀರಾ, ದೀರ್ಘಸ್ವರನ 2 ಮಾತ್ರ ಕಾಲದಲ್ಲಿ ಹೇಳ್ತೀರಾ. ಅದೇ ಪ್ಲುತಸ್ವರ ಬಂದಾಗ 3 ಮಾತ್ರ ಕಾಲದಲ್ಲಿ ಹೇಳ್ಬೇಕಷ್ಟೆ. ಅಂದರೆ ಈಗ ಅಣ್ಣನ ಉಚ್ಚಾರ ಮಾಡುವಾಗ ಅಣ್ಣ ಅಂತ ಒಂದು ಎಳೆದು ಹೇಳ್ತೀವಿ. ಅದೇ ರೀತಿ ಅಯ್ಯೋ ಅನ್ನೋ ಪದನ ಉಚ್ಚಾರ ಮಾಡುವಾಗ ಅಯ್ಯೋ ಅಂತ ಎಳೆದು ಹೇಳಿ ಅಂತ ಇದು. ಈ ಎಳೆದು ಹೇಳುವಾಗ ನಾವು 3 ಮಾತ್ರ ಕಾಲ ತಗೋತೀವಿ ಆ ಒಂದು ಅಕ್ಷರನ ಉಚ್ಚಾರ ಮಾಡೋದಕ್ಕೆ. ಇಂಥ ಅಕ್ಷರಗಳನ್ನು ಪ್ಲುತಸ್ವರಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವ್ಯಂಜನ. ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಅಂತೀವಿ. ಹೆಂಗೆ ಸ್ವರಗಳನ್ನು ಸಹಾಯದಿಂದ ಉಚ್ಚರಿಸ್ತೀವಿ ಅಂದರೆ, ಕ + ಅ, ಕ. ಈ ಥರ ಸ್ವರಗಳು ಬಂದಾಗ ಮಾತ್ರ ಅದು ಪರಿಪೂರ್ಣತೆ ಹೊಂದೋದು. ಸ್ವರ ಇಲ್ಲದಿದ್ದರೆ ಅದು ಅರ್ಧಾಕ್ಷರಗಳಾಗ್ತವೆ, ಕ, ಗ, ಆ ಥರ. ಅದಕ್ಕೋಸ್ಕರ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು
ವ್ಯಂಜನಗಳು ಅಂತ ಕರಿತೀವಿ. ಒಟ್ಟು ವ್ಯಂಜನಗಳೆಷ್ಟು? 34. ಅದರಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಇದ್ದಾವೆ. ಏನು ವರ್ಗೀಯ ವ್ಯಂಜನ ಅಂದರೆ 5 ಅಕ್ಷರಗಳಂತೆ ವರ್ಗ ಮಾಡಲು ಬರ್ತಕ್ಕಂಥ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತೀವಿ. 5 ಅಕ್ಷರಗಳಂತೆ ವರ್ಗ ಮಾಡಲು ಬರ್ತಕ್ಕಂಥ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತೀವಿ. 5 ಅಕ್ಷರಗಳಂತೆ ವರ್ಗ ಮಾಡಿದೀವಲ್ಲ, ಅಲ್ಲಿ ಕ, ಚ, ಟ, ತ, ಪ ವರ್ಗಗಳಿದಾವಲ್ಲ, ಈ ಒಂದು 5 ಅಕ್ಷರಗಳ ವರ್ಗಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಓಕೆ. ಅದೇ ರೀತಿ ಅವರ್ಗೀಯ ವ್ಯಂಜನ ಅಂದ್ರೇನು? 5 ಅಕ್ಷರಗಳಂತೆ ವರ್ಗ ಮಾಡಲು ಬರೆದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತೀವಿ. ಯಾವ್ಯಾವ ಅವರ್ಗೀಯ ವ್ಯಂಜನ? ಯ, ರ, ಲ, ವ, ಶ, ಶ, ಸ, ಹ, ಳ ಇವೆಲ್ಲವೇನು ಅವರ್ಗೀಯ ವ್ಯಂಜನಗಳು. ಇವು ವರ್ಗ ಮಾಡಲು ಬರಲ್ಲ. 5 ಅಕ್ಷರಗಳಂತೆ ವರ್ಗ ಮಾಡುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗ ಮಾಡಲು ಬರೆದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅದೇ ರೀತಿ ಮತ್ತೆ ನಾವು ವ್ಯಂಜನಗಳನ್ನು, ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ. ಏನೇನು? ಯಾವ್ಯಾವ ಭಾಗ? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಾಕ್ಷರಗಳು ಅಂತ ಮಾಡ್ತೀವಿ. ಯಾವುವು ಅಲ್ಪಪ್ರಾಣ? ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಲ್ಪಪ್ರಾಣ. ಕ, ಘ, ಚ, ಝ, ಠ, ಢ, ಥ, ಧ, ಪ, ಬ ಇವೆಷ್ಟು ಏನು? ಅಲ್ಪಪ್ರಾಣ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತೀವಿ. ಅದೇ ರೀತಿ ಮಹಾಪ್ರಾಣ ಅಂದರೆ ದೀರ್ಘ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಕ, ಘ, ಚ, ಝ, ಠ, ಢ, ಥ, ಧ, ಪ, ಭ ಇವೆಲ್ಲ ಏನು? ಮಹಾಪ್ರಾಣಾಕ್ಷರಗಳು. ಅಲ್ಪಪ್ರಾಣ 10, ಮಹಾಪ್ರಾಣ 10. ಈ ಕೊನೆಯ ಅಕ್ಷರಗಳೇನು? ಇವು ಅನುನಾಸಿಕಾಕ್ಷರಗಳು. ಏನು ಅನುನಾಸಿಕಾಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಾಕ್ಷರಗಳು ಅಂತ ಕರಿತೀವಿ. ಓಕೆನಾ? ಇವೆಲ್ಲ ಏನು? ಅನುನಾಸಿಕಾಕ್ಷರಗಳು. ನೆಕ್ಸ್ಟ್, ಅನುನಾಸಿಕಾಕ್ಷರಗಳು ಎಷ್ಟಿದೆ? 5. ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟಾಯಿತು? 10 + 10 20, 20 + 5 25. ವರ್ಗೀಯ ವ್ಯಂಜನ ಎಷ್ಟು? 25. ನೆಕ್ಸ್ಟ್, ಯೋಗವಾಹಕ. ಯೋಗವಾಹಕ ಅಂದ್ರೇನು? ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿಸು. ಯೋಗವಾಹಕ ಎಂದರೆ ಸಂಬಂಧ, ಹೊಂದಿಸು ಎಂದರ್ಥ. ಯೋಗವಾಹಕ ಅಂದ್ರೇನು? ಸಂಬಂಧ, ಹೊಂದಿಸು ಎಂದು ಅರ್ಥ. ಯೋಗವಾಹಕಗಳಲ್ಲಿ 2 ವಿಧ: ಅನುಸ್ವರ, ವಿಸರ್ಗ. ಅನುಸ್ವರ ಅಂ, ವಿಸರ್ಗ ಅಹ. ಇವೆರಡು ಏನು? ಅನುಸ್ವರ ಮತ್ತು ವಿಸರ್ಗ. ಯೋಗವಾಹಕಗಳು ಎಷ್ಟಿದೆ? 2 ಇದೆ. ಓಕೆ. ನೆಕ್ಸ್ಟ್, ಈಗ ಟೋಟಲ್ ಎಷ್ಟಾಯಿತು? ಸ್ವರಗಳು ಪ್ಲಸ್ ವ್ಯಂಜನ ಪ್ಲಸ್ ಯೋಗವಾಹಕ. ಸ್ವರಗಳೆಷ್ಟು? 13. ವ್ಯಂಜನಗಳೆಷ್ಟು? ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9 ಪ್ಲಸ್ ಯೋಗವಾಹಕ 2. ಟೋಟಲ್ ಎಷ್ಟಾಯಿತು? 49. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ನಿಮಗೆ ಯಾವುದಾದ್ರೂ ಒಂದು ಎಕ್ಸಾಮ್ಗಳಲ್ಲಿ ಒಟ್ಟು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೊಟ್ಬಿಟ್ಟು ಆಪ್ಷನಲ್ಲಿ 50 ಮತ್ತು 49 ಇವೆರಡಿದ್ದು, ಇವೆರಡರಲ್ಲಿ ನೀವು ಯಾವುದಕ್ಕೆ ಟಿಕ್ ಹಾಕಿದ್ರೂ ಅದು ಸರಿಯಾಗಿರುತ್ತೆ. ಓಕೆ. ಅದೇ ರೀತಿ ಸ್ವರಗಳು, ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘ ಸ್ವರ ಅಂತ ಇದ್ದಾವೆ. ಆದರೆ ದೀರ್ಘ ಸ್ವರನ ಎಷ್ಟಿದ್ದಾವೆ ಅಂತ ಕೇಳಿ ಒಂದು ಕಡೆ 7 ಕೊಟ್ಟು ಇನ್ನೊಂದು ಕಡೆ 8 ಕೊಟ್ಟಿದ್ದರೆ
ನೀವೆರಡರಲ್ಲಿ ಯಾವುದು ಹಾಕಿದ್ರೂ ಆನ್ಸರ್ ಸರಿಯಾಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು ಕನ್ನಡ ವರ್ಣಮಾಲೆ ಸ್ವಲ್ಪ ಬೇಸಿಕ್ಸ್. ಇದರಲ್ಲಿ ಮತ್ತು ನಿಮಗೆ ಇದೇ ಒಂದು ಚಾಪ್ಟ್ರಲ್ಲಿ ನಿಮಗೆ ಇನ್ನೂ ಕೆಲವೊಂದು ವಿಚಾರಗಳು ಕೇಳ್ತಾರೆ. ಸಂಧ್ಯಾಕ್ಷರ ಅಂದರೆ ಏನು, ಸಂಧ್ಯಾಕ್ಷರ ಅಂದರೆ ಏನು ಅಂತ ಕೇಳ್ತಾರೆ. ಓಕೆ, ಅದೇ ರೀತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಕೇಳ್ತಾರೆ. ಅದೇ ರೀತಿ ಅರ್ಧಾಕ್ಷರ ಅಂದರೆ ಏನು ಅಂತ ಕೇಳ್ತಾರೆ. ಗುಣಿತಾಕ್ಷರಗಳೆಂದರೇನು ಅಂತ ಕೇಳ್ತಾರೆ. ಗುಣಿತಾಕ್ಷರ ಅಂದರೆ ಏನು ಅಂತ ಕೇಳ್ತಾರೆ. ಏನು ಸಂಧ್ಯಾಕ್ಷರ ಅಂದರೆ ಸ್ವರ ಪ್ಲಸ್ ಸ್ವರ. ಸ್ವರ ಪ್ಲಸ್ ಸ್ವರ ಸೇರಿದ್ರೆ ಅವು ಸಂಧ್ಯಾಕ್ಷರ ಆಗ್ತವೆ. ಸಂಧ್ಯಾಕ್ಷರಗಳು ಎಷ್ಟಿದ್ದಾವೆ? ಒಟ್ಟು 2. ಯಾವು? ಐ ಆ್ಯಂಡ್ ಅವು. ಇದನ್ನು ಯಾವ ಥರ ಬಿಡಿಸಿ ಬರೆಯೋದು, ಹೆಂಗೆ ಸ್ವರಕ್ಕೆ ಸ್ವರ ಸೇರಿ ಅದು ಸಂಧ್ಯಾಕ್ಷರ ಆಗುತ್ತೆ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಆ ಪ್ಲಸ್ ಎ ಐ, ಆ ಪ್ಲಸ್ ಓ ಅವು, ಈ ಥರ ಸಂಧ್ಯಾಕ್ಷರಗಳಾಗ್ತವೆ. ನೆಕ್ಸ್ಟ್ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದರೆ ಏನೇನು? ಸಂಯುಕ್ತಾಕ್ಷರ ಅಂದರೆ ಏನೇನು, ಯಾವ ಥರ ಸಂಯುಕ್ತಾಕ್ಷರಗಳಾಗ್ತವೆ? ಸಂಯುಕ್ತಾಕ್ಷರಗಳು ಯಾವ ಥರ ಆಗ್ತವೆ ಅಂದರೆ ವ್ಯಂಜನ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ, ಈ ಥರ ಪದಗಳು ಸೇರಿದ್ರೆ ಅದು ಸಂಯುಕ್ತಾಕ್ಷರ ಆಗುತ್ತೆ. ಅದೇ ರೀತಿ ಗುಣಿತಾಕ್ಷರ ಹೆಂಗಾಗುತ್ತೆ ಅಂದರೆ, ಗುಣಿತಾಕ್ಷರ ಸಿಂಪಲ್, ವ್ಯಂಜನಗಳಿಗೆ ಸ್ವರ ಸೇರಿದ್ರೆ ಅದು ಗುಣಿತಾಕ್ಷರಗಳಾಗಿರ್ತವೆ. ಓಕೆ, ಈಗ ನಿಮಗೆ ಮತ್ತೆ ಇಲ್ಲಿ ಸಂಯುಕ್ತಾಕ್ಷರಗಳು 2 ವಿಧ. ಆ್ಯಕ್ಚುಲಿ ಕೆಲವೊಂದು ಕಡೆ 2 ವಿಧ ಅಂತ ಓದಿರ್ತೀರ, ಇನ್ನೂ ಒಂದು ಕೆಲವೊಂದು ಕಡೆ 3 ವಿಧ ಅಂತ ಓದಿರ್ತೀರ. ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ, ಎರಡರಲ್ಲೂ ಕರೀತಾರೆ. ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಇದರಲ್ಲಿ ಸಂಯುಕ್ತಾಕ್ಷರ ಮತ್ತು ಒತ್ತಕ್ಷರ ಅಂತ ಇದೆಷ್ಟು? 3 ವಿಧ. ಓಕೆ, 3 ವಿಧ ಯಾವ್ಯಾವು? ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ ಮತ್ತು ಸಮ್ಮಿಶ್ರಾಕ್ಷರಗಳು ಅಂತ ಬರ್ತವೆ. 2 ರೀತಿ ಇರುತ್ತೆ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು? ಒಂದೇ ಜಾತಿಯ 2 ಅಕ್ಷರಗಳು ಸೇರಿ ಅಥವಾ ಒಂದೇ ಜಾತಿಯ 2 ವ್ಯಂಜನಾಕ್ಷರಗಳು ಸೇರಿ ಆಗುವುದು ಸಂಯುಕ್ತಾಕ್ಷರ. ಎಕ್ಸಾಂಪಲ್, ಯಾಕೆ ಅಪ್ಪ, ಅಪ್ಪ ಒಂದು. ನೆಕ್ಸ್ಟ್ ಅಣ್ಣ, ನೆಕ್ಸ್ಟ್ ಅಕ್ಕ, ನೆಕ್ಸ್ಟ್ ಹುತ್ತ. ಇಲ್ಲೆಲ್ಲ ನೀವು ನೋಡಿದ್ರೆ ಇನ್ನೂ ಎಕ್ಸೆಟ್ರಾ ತುಂಬ ಬರಿತಾ ಹೋದರೆ ಇನ್ನೂ ಬರಿತಾ ಇರಬೇಕಾಗುತ್ತೆ ಎಕ್ಸೆಟ್ರಾ. ಇಲ್ಲಿ ಪಾಗೆ ಪಾವತ್ತು ಬಂದಿದೆ, ನಾಗೆ ನಾವತ್ತು ಬಂದಿದೆ, ಕಾಗೆ ಕಾವತ್ತು, ತಾಗೆ ತಾವತ್ತು, ಈ ಥರ ಇದ್ದರೆ ಅದನ್ನ ಸಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ. ಅದೇ ರೀತಿ ವಿಜಾತಿಯ ಒತ್ತಕ್ಷರಗಳು ಅಂದ್ರೇನು? ಒಂದು ವ್ಯಂಜನೆಗೆ ಇನ್ನೊಂದು ಯಾವುದೋ ಒಂದು ವ್ಯಂಜನದ ಒಂದು ಒತ್ತಕ್ಷರ ಬಂದು ಅದು ವಿಜಾತಿಯ ಒತ್ತಕ್ಷರಗಳಾಗ್ತವೆ. ಇಲ್ಲಿ ಒತ್ತಕ್ಷರಗಳಿಗೆ ಎಕ್ಸಾಂಪಲ್ ಏನು? ಅಕ್ಷರ. ಕಾಗೆ ಶಾದು ಒತ್ತಕ್ಷರ ಬಂದರೆ ಅದು ವಿಜಾತಿ, ಸಜಾತಿ ಆಗಲ್ಲ. ಅದೇ ರೀತಿ ಜ್ಞಾನ, ಇಲ್ಲಿ ಬೇರೆ ಬೇರೆ ಅಕ್ಷರಗಳ ವ್ಯಂಜನಗಳ ಅಕ್ಷರಗಳ ಒಂದು ಒತ್ತಕ್ಷರ ಬಂದಿದೆ, ಅದಕ್ಕೆ ಅದು ವಿಜಾತಿ. ಅದೇ ರೀತಿ ನೇತ್ರ,
ತಾಗೆ ರಾ ಒತ್ತಕ್ಷರ. ಅದೇ ರೀತಿ ಪ್ರಾಣ, ಇದು ಕೂಡ ಅಷ್ಟೇ, ಪಾಗೆ ಪುರ ಒತ್ತಕ್ಷರ. ಈ ಥರ ಹಲವಾರು ಒತ್ತಕ್ಷರಗಳು ಬಂದಿರ್ತವೆ. ಈಗ ಸಮ್ಮಿಶ್ರಾಕ್ಷರ ಅಂದರೆ ಒಂದೇ ಒಂದು ಅಕ್ಷರದಲ್ಲಿ ಎರಡು ವಿವಿಧ ಒತ್ತಕ್ಷರಗಳು ಬಂದರೆ ಅದನ್ನ ಸಮ್ಮಿಶ್ರ ಒತ್ತಕ್ಷರ ಅಂತ ಕರಿತೀವಿ. ಸಮ್ಮಿಶ್ರ ಒತ್ತಕ್ಷರ ಅಂತ ಕರಿತೀವಿ. ಎಕ್ಸಾಂಪಲ್, ಸ್ತ್ರೀ, ಸಿಗೆ ತಾವತ್ತು, ಅಡಿಕೆ ಮಾತ್ರ ಅವತ್ತು, ಸ್ತ್ರೀ ಆಯಿತು. ಇಲ್ಲಿ ಆಯಿತು ಸಮ್ಮಿಶ್ರ, ಎರಡು ಒತ್ತಕ್ಷರಗಳ ಸಮ್ಮಿಶ್ರಣ ಆಗಿದೆ. ಇನ್ನು ರಾಷ್ಟ್ರ, ಇಲ್ಲೂ ಹಾಗೆ ಆಯಿತು. ಅದೇ ರೀತಿ ವಸ್ತ್ರ, ಈ ಥರ ಒಂದು ಜಾತಿಯ ಒತ್ತಕ್ಷರಕ್ಕೆ ಇನ್ನೊಂದು ಈ ಥರ ಸೇರಿ ಆಗೋದೇನಂತೀವಿ, ಇದನ್ನ ಸಮ್ಮಿಶ್ರಾಕ್ಷರಗಳು ಅಂತ ಕರಿತೀವಿ. ಈಗ ಇದು ಮೊದಲನೇ ಚಾಪ್ಟರ್ಗೆ ಇಷ್ಟು ಸಾಕು. ಯಾಕೆಂದರೆ ಪ್ರತಿಯೊಂದು ಚಾಪ್ಟರ್ಗೂ ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ, ಮಾಡ್ತಾ ಹೋಗೋಣ. ಇದರಲ್ಲೇ ತುಂಬ ಇಂಪಾರ್ಟೆಂಟ್ ವರ್ಣಮಾಲೆಯಲ್ಲಿ ಏನು ಬರ್ತವೆ, ವರ್ಣೋತ್ಪತ್ತಿಯ ಸ್ಥಾನಗಳಿಂದ ಆ ಒಂದು ಅಕ್ಷರಗಳಿಗೆ ಒಂದೊಂದಾದ ಹೆಸರುಗಳು ಕೊಟ್ಟಿದ್ದೀವಿ. ಎಕ್ಸಾಂಪಲ್ಲು ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠಿ, ಕಂಠತಾಲು, ಕಂಠೋಷ್ಠಿ, ಈ ಥರ ಹಲವಾರು ಅಕ್ಷರಗಳಿವೆ. ಈ ಹಲವಾರು ಅಕ್ಷರಗಳಿಗೆ ಆ ಒಂದೊಂದು ವರ್ಣೋತ್ಪತ್ತಿಯಾಗುವ ಸ್ಥಳಗಳ ಆಧಾರದ ಮೇಲೆ ಕೆಲವೊಂದು ಅಕ್ಷರಗಳನ್ನ ವಿಂಗಡಿಸಿದ್ದೀವಿ. ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಇದನ್ನು ಮತ್ತೆ ನಾವು ರಿವಿಷನ್ ಮಾಡೋದಾದರೆ ಕೇಳಿಸ್ಕೊಳ್ಳಿ. ಕೆಲವೊಂದು ಸುಮ್ಮನೆ ಗ್ಲಾನ್ಸ್ ಮಾಡಿ, ಇದೆಲ್ಲ ತುಂಬ ಬೇಸಿಕ್ಸ್. ಇದು ತುಂಬ ಕನ್ನಡ ಮೀಡಿಯಂ ಹುಡುಗರಿಗೆ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಮೀಡಿಯಂ ಹುಡುಗರು ಒಂದ್ಸತಿ ನೋಡಬೇಕಾಗುತ್ತೆ. ಚಿಕ್ಕ ವಯಸ್ಸಿಂದ ಬರೀ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಅವಕ್ಕೆ ಕೆಲವು ತುಂಬ ಜನ ನೀವು ನೋಡ್ತಿರ್ತೀರ ಕಡ್ಡಾಯ ಕನ್ನಡನೇ ಪಾಸ್ ಮಾಡಿರಲ್ಲ. ಅಂಥ ವ್ಯಕ್ತಿಗಳು ಇದನ್ನೆಲ್ಲ ನೋಡಬೇಕಾಗುತ್ತೆ, ದುರಂಕಾರ ಬಿಟ್ಟು ನೋಡಬೇಕಾಗುತ್ತೆ. ಇನ್ನು ಕನ್ನಡ ವಿದ್ಯಾರ್ಥಿಗಳು ಯಾರೂ ಕೂಡ ನೋಡೋ ಅವಶ್ಯಕತೆ ಇರಲ್ಲ ಇಂಥ ವೀಡಿಯೋಸ್ನ. ಓಕೆ, ಸುಮ್ಮನೆ ನಿಮ್ಮ ಗ್ಲಾನ್ಸಿಗೆ ನೋಡ್ತೀವಿ ಅಂದರೆ ನೋಡ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದ್ಸತಿ ರಿವಿಷನ್ ಮಾಡೋಣ. ಇಡೀ ಓಲ್ಡ್ ಟಾಪಿಕ್ ಇವತ್ತೇನು ಪಾಠ ಮಾಡಿದ್ವಿ ಅದನ್ನು ರಿವಿಷನ್ ಮಾಡೋಣ. ಕನ್ನಡ ವರ್ಣಮಾಲೆ ಅಂದ್ರೇನು? ಕನ್ನಡ ವರ್ಣಮಾಲೆಯಲ್ಲಿ ಅಂದರೆ ಕನ್ನಡ ಒಂದು ವಾಕ್ಯಗಳ ರಚನೆ ಆಗಲಿ, ಪದಗಳ ರಚನೆ ಆಗಲಿ 50 ಅಕ್ಷರಗಳಿವೆ. ಆ ಅಕ್ಷರಗಳ ಮಾಲೆಯೇ ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು ಏನೇನು ಯಾವ ಥರ ವಿಂಗಡಿಸಿದ್ದೀವಿ ಅಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ 3 ಭಾಗಗಳಾಗಿ ಮೇಜರ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಫಸ್ಟು ಸ್ವರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಅಂತೀವಿ. ಸ್ವರಗಳಲ್ಲಿ ಸ್ವರ ಎಷ್ಟಿದ್ದಾವೆ? 13 ಸ್ವರಗಳನ್ನು ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದ್ರೇನು? 1 ಮಾತ್ರಾಕಾರದಲ್ಲಿ ಉಚ್ಚರಿಸುವ ಅಕ್ಷರಗಳು ಹ್ರಸ್ವಸ್ವರ, 2 ಮಾತ್ರಾಕಾರದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘಸ್ವರ, 3 ಮಾತ್ರಾಕಾರದಲ್ಲಿ ಉಚ್ಚರಿಸುವ ಅಕ್ಷರಗಳು ಪ್ಲುತಸ್ವರ ಅಂತ ಅಂತೀವಿ. ಅದೇ ರೀತಿ ಓಕೆ, ಹ್ರಸ್ವಸ್ವರ 6, ದೀರ್ಘಸ್ವರ 7, ಒಟ್ಟು 13. ಪ್ಲುತಸ್ವರ ಅಂದರೆ ನಿಮಗೆ ಗೊತ್ತು, ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ನೆಕ್ಸ್ಟ್ ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಅಂತೀವಿ. ವ್ಯಂಜನಗಳನ್ನು ಮತ್ತು ನಾವು 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. 2 ಭಾಗ ಆಗಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಡಿವೈಡ್ ಮಾಡ್ತೀವಿ. ವರ್ಗೀಯ ವ್ಯಂಜನ ಅಂದ್ರೇನು? 5 ಅಕ್ಷರಗಳಂತೆ ವರ್ಗ ಮಾಡಲು ಬರ್ತಕ್ಕಂಥ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತೀವಿ. ಕ, ಚ, ಟ, ತ, ಪ ವರ್ಗಗಳಿದಾವಲ್ಲ ಅವನ್ನು ವರ್ಗೀಯ ವ್ಯಂಜನಗಳು ಅಂತೀವಿ. ವರ್ಗೀಯ ವ್ಯಂಜನಗಳು ಎಷ್ಟಿದೆ? 25. ಅವರ್ಗೀಯ ವ್ಯಂಜನ ಅಂದ್ರೇನು? 5 ಅಕ್ಷರಗಳಂತೆ ವರ್ಗ ಮಾಡಲು ಬರೆದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತೀವಿ. ಅವರ್ಗೀಯ ವ್ಯಂಜನ ಎಷ್ಟಿದೆ? ಟೋಟಲ್ 9 ಇದೆ. ಓಕೆ, ನೆಕ್ಸ್ಟ್ ಆ ವರ್ಗೀಯ ವ್ಯಂಜನ ಮತ್ತು ನಾವು 3 ಭಾಗ ಆಗಿ ಡಿವೈಡ್ ಮಾಡಿದ್ವಿ. ಯಾವ ಥರ? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತ. ಅಲ್ಪಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಲ್ಪಪ್ರಾಣ ಒಟ್ಟು 10 ಇದೆ. ಅದೇ ರೀತಿ ಮಹಾಪ್ರಾಣ ಅಂದ್ರೇನು? ದೀರ್ಘ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಮಹಾಪ್ರಾಣ ಅಂತೀವಿ, ಅವು ಕೂಡ 10 ಇದೆ. ಅನುನಾಸಿಕ ಅಕ್ಷರಗಳು ಅಂದ್ರೇನು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತೀವಿ. ಯಾವ್ಯಾವು? ಜ್ಞ, ನ, 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 ಮ ಈ ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ನಮ್ಮ ಮೂಗು ಬಳಕೆ ಆಗುತ್ತೆ, ಆದ್ದರಿಂದ ಅದನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ನೆಕ್ಸ್ಟ್ ಯೋಗವಾಹಕ ಅಂತ ಇದ್ದಾವೆ. ಯೋಗವಾಹಕ ಅಂದ್ರೇನು? ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿಸುವಂಥ. ಯೋಗವಾಹಕ ಅಂದರೆ ಸಂಬಂಧ ಹೊಂದಿಸುವಂಥ ಅರ್ಥ. ಸಂಬಂಧ ಹೊಂದಿಸಿ ಬರ್ತಕ್ಕಂಥ ಅಕ್ಷರಗಳನ್ನು ಯೋಗವಾಹಕ ಅಂತೀವಿ. ಆ ಯೋಗವಾಹಕಗಳು ಅದನ್ನು ಇಂಡಿಪೆಂಡೆಂಟಾಗಿ ನಾವು ಬರೆದ್ರೆ ಅದಕ್ಕೆ ಅರ್ಥ ಇಲ್ಲ. ಅದನ್ನು ಯಾವುದಾದ್ರು ಒಂದು ಅಕ್ಷರಗಳ ಜೊತೆ ಜೋಡಣೆ ಮಾಡಿದ್ರೆ ಮಾತ್ರ ಅದಕ್ಕೆ ಅಸ್ತಿತ್ವ ಇರೋದು. ಅದಕ್ಕೋಸ್ಕರ ಯೋಗವಾಹಕ ಅಥವಾ ಸಂಬಂಧ ಹೊಂದಿಸುವಂಥ ಅರ್ಥ ಯೋಗವಾಹಕ ಅಂದರೆ. ಯೋಗವಾಹಕಗಳು 2: ಅನುಸ್ವರ ವಿಸರ್ಗ ಅಹ. ಅದೇ ರೀತಿ ಸಂಧ್ಯಾಕ್ಷರ ಅಂತ ಬರ್ತವೆ. ಸಂಧ್ಯಾಕ್ಷರ ಅಂದರೆ ಸ್ವರ ಪ್ಲಸ್ ಸ್ವರ ಸೇರಿ ಆಗುವಂಥ ಅಕ್ಷರಗಳನ್ನು ಸಂಧ್ಯಾಕ್ಷರ ಅಂತೀವಿ. ಯಾವುದು ಎಕ್ಸಾಂಪಲ್ಲು? ಐ ಮತ್ತು ಔ. ಆ ಪ್ಲಸ್ 2ನೇ ಎ ಬಂದರೆ ಅದು ಐ ಆಗುತ್ತೆ. ಆ ಪ್ಲಸ್ 2ನೇ ಓ ಬಂದರೆ ಅದು ಔ ಆಗುತ್ತೆ. ಈ ಥರ ಸ್ವರಕ್ಕೆ ಸ್ವರ ಸೇರಿ ಆಗೋವನ್ನೇ ಅಂತೀವಿ
ಸಂಧ್ಯಾಕ್ಷರಗಳು ಅಂತೀವಿ. ಗುಣಿತಾಕ್ಷರ ಅಂದರೆ ಏನಿಲ್ಲ, ವ್ಯಂಜನಕ್ಕೆ ಸ್ವರ ಸೇರಿ ಆದರೆ ಅದನ್ನ ಗುಣಿತಾಕ್ಷರಗಳು ಅಂತೀವಿ. ಅದೇ ರೀತಿ ಸಂಯುಕ್ತಾಕ್ಷರ ಅಂದ್ರೇನು, ವ್ಯಂಜನ ಸೇರಿ ಅದಕ್ಕೆ ಸ್ವರ ಸೇರಿದ್ರೆ ಅದನ್ನು ಸಂಯುಕ್ತಾಕ್ಷರಗಳು ಅಂತೀವಿ. ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎರಡು ಒಂದೇ. ಅದರಲ್ಲಿ ಮತ್ತೆ 3 ವಿಧ ಇದ್ದಾವೆ: ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ ಮತ್ತು ಸಮ್ಮಿಶ್ರ ಸಂಯುಕ್ತಾಕ್ಷರಗಳು ಅಂತ ಬರ್ತೀವಿ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು, ಒಂದೇ ಜಾತಿಯ 2 ವ್ಯಂಜನಗಳು ಸೇರಿ ಆದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಥವಾ ಸಜಾತಿಯ ಸಂಯುಕ್ತಾಕ್ಷರ ಅಂತೀವಿ. ಅದೇ ರೀತಿ ವಿಜಾತಿ ಅಂದ್ರೇನು, 2 ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒತ್ತಾಗಿ ಒಂದು ವ್ಯಂಜನಕ್ಕೆ ಇನ್ನೊಂದು ಬೇರೆ ಜಾತಿಯ ವ್ಯಂಜನದ ಒತ್ತಕ್ಷರವಾಗಿ ಬಂದದನ್ನ ವಿಜಾತಿಯ ಅಂತೀವಿ. ಅದೇ ಸಮ್ಮಿಶ್ರ ಸಜಾತಿಯ ಸಮ್ಮಿಶ್ರ ಒತ್ತಕ್ಷರಗಳು ಅಂದ್ರೇನು, ಬೇರೆ ಬೇರೆ 2 ವ್ಯಂಜನಗಳ ಒಂದು ಒತ್ತಕ್ಷರಗಳಾಗಿ ಬಂದರೆ ಅವನ್ನ ಸಮ್ಮಿಶ್ರ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಒಂದು ಚಾಪ್ಟರ್. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವು ಕನ್ನಡ ವರ್ಣಮಾಲೆ ಎರಡನೇ ಕನ್ನಡ ವ್ಯಾಕರಣದ ಒಂದು ಸೀರೀಸಲ್ಲಿ ಇದು 2ನೇ ಅಧ್ಯಾಯ 2. ಈ ಥರ ಪ್ರತಿದಿನ ನಿಮಗೆ 1 ರಿಂದ 2 ವೀಡಿಯೋಗಳು ಬಿಡ್ತಾ ಹೋಗ್ತೀನಿ. ಇದೇ ರೀತಿ ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರ್ಲಿರ್ತಕ್ಕಂಥ 2 ಟಾಪಿಕ್ ಫಸ್ಟ್ ಮೇಜರ್ಲಿ ನಾನು ಕನ್ಸಿಡರ್ ಮಾಡೋದು. ಒಂದು ಕಂಪ್ಯೂಟರ್ ನಾಲೆಡ್ಜ್, ಇನ್ನೊಂದು ಕನ್ನಡ. ಕಂಪ್ಯೂಟರ್ ನಾಲೆಡ್ಜ್ ಒಂದು ಕನ್ನಡ. ಫಸ್ಟ್ ಇವೆರಡಕ್ಕೆ ಪ್ರಿಫರೆನ್ಸ್ ಕೊಟ್ಟು ಮಾಡ್ತೀನಿ. ಓಕೆ, ಇವೆರಡನ್ನೂ ಫಸ್ಟ್ ಕಲಿಯೋಣ. ಇದು ಪ್ರತಿಯೊಂದು ದಿನವೂ ಒಂದೊಂದು ವೀಡಿಯೋ ಬಿಡ್ತಾ ಹೋಗ್ತೀನಿ. ನಿಮ್ಮ ಕೈಲಿ ಆದರೆ ನೋಡಿ, ಇಲ್ಲ ಅಂದರೆ ನೀವೇ ಓದ್ಕೊಡಿ. ಇಬ್ಬರಿಗೆ ಎರಡು ಒಬ್ಬೊಬ್ಬರಿಗೆ ಅವರಾಗೆ ಓದ್ಕೊಂಡ್ರೆ ಮಜಾ ಬರುತ್ತೆ ಜಾಸ್ತಿ ಓದೋದಕ್ಕೆ. ಇನ್ನೊಬ್ಬರಿಗೆ ಕೆಲವೊಂದು ವೀಡಿಯೋಗಳನ್ನ ನೋಡಿ ಮತ್ತು ಆಮೇಲೆ ಸ್ಮಾರ್ಟ್ ವರ್ಕ್ ಮಾಡೋರು ಇರ್ತಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಪಾಠನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.